ಕರ್ನಾಟಕದ ಬಹುತೇಕ ಎಲ್ಲಾ ಕಡೆ ಟ್ರೆಕ್ಕಿಂಗ್ ಬ್ಯಾನ್ ಆಗಿದೆ. ಬಟ್ ಇಲ್ಲೊಂದ್ ಕಡೆ ಸಿಂಪಲ್ ಆಗಿ ನೀವು ಟ್ರೆಕ್ ಮಾಡಬಹುದು. ಎಲ್ಲಿ ಅಂತ ಹೇಳ್ತೀನಿ, ರೀಲ್ ನ ಸೇವ್ ಮಾಡ್ಕೊಳ್ಳಿ. ಲಾಸ್ಟ್ ನಾವು ಎಬ್ಬೆ ಫಾಲ್ಸ್ ನೋಡಿ ಮುಗಿಸ್ಕೊಂಡು ಹೊರಟಿದ್ದೆ ಕೆಮ್ಮಣ್ಣಗುಂಡಿಗೆ. ಇಲ್ಲಿ ಎಂಟ್ರಿ ಆಗಬೇಕು ಅಂತಂದ್ರೆ ಒಂದು ಕಾರ್ಗೆ 120 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದ್ ಸ್ವಲ್ಪ ದೂರ ಟ್ರಾವೆಲ್ ಮಾಡಿದ್ರೆ ಸಾಕು ಕೆಮ್ಮಣ್ಣಗುಂಡಿ ಎಂಟ್ರಿ ಪಾಯಿಂಟ್ ರೀಚ್ ಆಗ್ತೀರಾ. ಇಲ್ಲಿ ವೆಹಿಕಲ್ ಪಾರ್ಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಹೂವಿನ ತೋಟ, ಗಿರಿಧಾಮ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸ್ಟ್ಯಾಚ್ಯೂ ನೋಡ್ಕೊಂಡು ಡೈರೆಕ್ಟ್ ಆಗಿ ನೀವು ವ್ಯೂ ಪಾಯಿಂಟ್ ರೀಚ್ ಆಗ್ತೀರಾ. ಕೆಮ್ಮಣ್ಣಗುಂಡಿ ವ್ಯೂ ಏನಿದೆ ಇದು ಸೂರ್ಯಾಸ್ತಮಕ್ಕೆ ತುಂಬಾ ಫೇಮಸ್. ಇಲ್ಲಿನ ಸೂರ್ಯಾಸ್ತ ನೋಡೋಕೆ ನಾಲ್ವಡಿ ಕೃಷ್ಣರಾಜ ಒಡೆಯರೇ ಮನಸ್ಸೋತು ಈ ಒಂದು ಜಾಗವನ್ನ ತಮ್ಮ ವಿಶ್ರಾಂತಿ ಸ್ಥಳವನ್ನಾಗಿ ಮಾಡ್ಕೊಂಡಿದ್ರು. ಅಷ್ಟೊಂದು ಫೇಮಸ್ ಸೂರ್ಯಾಸ್ತಕ್ಕೆ ಈ ಒಂದು ಕೆಮ್ಮಣ್ಣಗುಂಡಿ. ಇಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ನೆಕ್ಸ್ಟ್ ಹೊರಟಿದೆ ಶಾಂತಿ ಫಾಲ್ಸ್ ಅಂಡ್ ಝೆಡ್ ಪಾಯಿಂಟ್ ಗೆ. ಇಲ್ಲಿಂದ ಶಾಂತಿ ಫಾಲ್ಸ್ 1.5 ಕಿಲೋಮೀಟರ್ ಆಗುತ್ತೆ, ಮತ್ತೆ ಝೆಡ್ ಪಾಯಿಂಟ್ 3 ಕಿಲೋಮೀಟರ್ ಆಗುತ್ತೆ. ನಡ್ಕೊಂಡು ಹೋಗ್ಬೇಕು. ಒಬ್ಬರಿಗೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹೋಗೋ ದಾರಿ ಅಂತೂ ಫುಲ್ ಸೈಕ್ ಆಗಿದೆ. ಒಬ್ಬರು ಏನಾದ್ರೂ ಹೋದ್ರೆ ಖಂಡಿತವಾಗಲೂ ಭಯ ಆಗೋದಂತೂ ಪಕ್ಕ. ಅಷ್ಟೊಂದು ಭಯಾನಕವಾಗಿದೆ ಈ ಒಂದು ಜಾಗ. ಯಾಕಂದ್ರೆ ನಾನು ಕೂಡ ಒಬ್ನೇ ಹೋಗಿದ್ದು. 1.5 ಕಿಲೋಮೀಟರ್ ಟ್ರೆಕ್ ಮಾಡಿದ್ಮೇಲೆ ಶಾಂತಿ ಫಾಲ್ಸ್ ಸಿಗುತ್ತೆ. ನೀರಂತೂ ತುಂಬಾ ಕಡಿಮೆ ಇತ್ತು ಶಾಂತಿ ಫಾಲ್ಸ್ ಅಲ್ಲಿ. ಇದನ್ನ ನೋಡ್ಕೊಂಡು ಮುಂದೆ ಹೊರಡ್ತಿದ್ದಂಗೆ ರಿಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮ್ಗೆ ನೋಡೋದಕ್ಕೆ ಒಳ್ಳೊಳ್ಳೆ ವ್ಯೂ ಸಿಗುತ್ತೆ. ನಿಮ್ಗೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಪಕ್ಕ ಆಗೇ ಆಗುತ್ತೆ. ಆ ರೀತಿ ಇದೆ ಈ ಒಂದು ಪ್ಲೇಸ್. ಈ ಒಂದು ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿ ಝೆಡ್ ಪಾಯಿಂಟ್ ಆದ್ರೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸಾಕು, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇಲ್ಲಿನ ವ್ಯೂ ಅಂತೂ ಅಲ್ಟಿಮೇಟ್. ಪ್ರಕೃತಿ ಸೌಂದರ್ಯನ ಪದಗಳಲ್ಲಿ ವರ್ಣಿಸೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿದೆ ಈ ಒಂದು ಜಾಗ. ಕೆಮ್ಮಣ್ಣಗುಂಡಿ ಹತ್ರ ಬಂದ್ರೆ ಬರೀ ಫಾಲ್ಸ್ ನೋಡ್ಕೊಂಡು ಹೋಗ್ಬೇಡಿ, ಈ ಒಂದು ಝೆಡ್ ಪಾಯಿಂಟ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿ. ಜೀವನದಲ್ಲಿ ಇದೊಂದು ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮ್ಗೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ರೀಲ್ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ರೀತಿಯ ಟ್ರಾವೆಲ್ ಅಪ್ಡೇಟ್ಸ್ಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ. ಧನ್ಯವಾದ.